ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು. ಜನವರಿ ಮಾಸ ಭವಿಷ್ಯ ಅಂದರೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ಮುಹೂರ್ತ ಭಾಗ, ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ, ಶುಭ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ. ಮೊದಲನೇದಾಗಿ ನೋಡಿ, 23 ಪಂಚಮಿ ಶುಕ್ರವಾರ ಪೂರ್ವಭಾದ್ರ ನಕ್ಷತ್ರ, ನಂತರ 25 ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬೀಳುತ್ತೆ. 28ನೇ ತಾರೀಕು ದಶಮಿ ಕೃತಿಕಾ ಬುಧವಾರ ಬೀಳುತ್ತೆ. 30ನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ್ರ ನಕ್ಷತ್ರ ಬೀಳುತ್ತೆ. ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಬಟ್ ಯಾವ್ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ. ಈಗ ನಮಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಜನವರಿ ತಿಂಗಳಲ್ಲಿ ನೋಡಿ 4 ಗ್ರಹಗಳ ಯುತಿ ಆಗ್ತಿದೆ ನಮಗೆ ಧನುರ್ರಾಶಿಯಲ್ಲಿ. ಸೊ ಧನುರ್ರಾಶಿಯಲ್ಲಿ 4 ಗ್ರಹಗಳ ಯುತಿ ನಮಗೆ ಜನವರಿ 15ನೇ ತಾರೀಕು, ಅಂದರೆ ಈಗ ಮಕರ ಸಂಕ್ರಾಂತಿ ಇದೆ, ಮಕರಕ್ಕೆ ರವಿ ಪ್ರವೇಶ ಆಯಿತು ಅಂತ. ಅದೇ ಸಮಯದಲ್ಲಿ ಕುಜ ಶುಕ್ರರು ಪ್ರವೇಶ ಆಗ್ತಾರೆ ಮಕರ ರಾಶಿಗೆ. ನಂತರ ಬುಧ ತಿಂಗಳು ಕೊನೆ ತನಕ ನಮಗೆ ಧನುರಾಶಿಯಲ್ಲಿ ಉಳ್ಕೊಳುತ್ತೆ. ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ. ನಂತರ ನಮಗೆ ರಾಹು ಕುಂಭ ರಾಶಿಯಲ್ಲಿಯೋ, ಗುರು ಮಿಥುನ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿಯೋ, ನಂತರ ಶನಿಯು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಗ್ರಹದ ಪರಿಸರಗಳು. ಈಗ ನಮಗೆ ಬುಧ ತಗೊಳ್ಳಿ, ಗುರು ಮನೆಯಲ್ಲಿದೆ, ಅನ್ಕಂಫರ್ಟಬಲ್ ಆಗಿರುತ್ತಾಗ. ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ, ಆದರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡಲ್ಲ. ಬಟ್ ಭಾಗ್ಯದಲ್ಲಿ ರವಿ ಕುಜರು ತಕ್ಕ ಮಟ್ಟಿಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನೋಡಿ, 15 ಸಂಕ್ರಾಂತಿ ನಂತರ ರವಿ 10ನೇ ಮನೆ ಅಂದರೆ ಮಕರ ರಾಶಿಗೆ ಯಾವ ಪ್ರವೇಶ ಮಾಡುತ್ತೋ ರವಿ ಇನ್ನೂ ಉತ್ತಮ ರಿಸಲ್ಟ್ ಕೊಡುತ್ತೆ. ಕುಜ ಕೂಡ ಉಚ್ಚನಾಗ್ತಾನೆ, ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್ ಬರುತ್ತೆ ಮಕರ ರಾಶಿಯಲ್ಲಿ ಕುಜ. ಸೊ ಈ ತರ ಪರಿಸರಗಳು ಇಲ್ಲಿದೆ ಅಂತ ನೋಡಬಹುದು. ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತಿಳ್ಕೊಳ್ಳೋಣ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಜನವರಿ ಮಾಸ ಯಾವ ತರ ಇದೆ ಅಂತಂದ್ರೆ, ಇವಾಗ ನಿಮಗೆ 4ನೇ ಮನೆಯಲ್ಲಿ 4 ಗ್ರಹಗಳ ಯುತಿ, ನಂತರ 5ನೇ ಮನೆಗೆ 3 ಗ್ರಹಗಳು ಸಂಚಾರ ಮಾಡುತ್ತೆ ಸಂಕ್ರಾಂತಿ ನಂತರ. ಸೊ ಇವಾಗ ನಮಗೆ ಬುಧ 4ನೇ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು, ವಿದ್ಯಾಭ್ಯಾಸದಲ್ಲಿ ಅಧಿಕ ಒಳ್ಳೆ ಮಾರ್ಕ್ಸ್ ತೆಗೋಕ್ಕಾಗಲಿ, ಅದು ಕುಜಿನ ಜೊತೆ ಬುಧ ಶುಕ್ರರಿದ್ರೆ ಕಾಂಪಿಟೇಷನ್ಗಳಲ್ಲಿ ಸಕ್ಸಸ್ ಸಿಗುತ್ತೆ, ಮಾತುಕತೆಯಲ್ಲಿ ಜಯ ಸಿಗುತ್ತೆ. ನಂತರ ಶುಕ್ರ 4ನೇ ಮನೆಯಲ್ಲಿದ್ದರೆ ವಾಹನ ಖರೀದಿ ಅಥವಾ ಮನೆ ಖರೀದಿ, ಫ್ಲಾಟ್ ಖರೀದಿ, ಇದಕ್ಕೆ ನೀವು ಲೋನ್ ಅಪ್ಲೈ ಮಾಡೋದಾಗಲಿ, ಲೋನ್ ಸಿಗೋದಾಗಲಿ, ಇಂಥ ಅವಕಾಶಗಳು ಚೆನ್ನಾಗೇ ಇರುತ್ತೆ. ಇನ್ನು ಪಂಚಮಕ್ಕೆ ಹೋದಾಗ ರವಿ ಕುಜರು, ಈ ಕುಜ ಪಂಚಮದಲ್ಲಿ ಎಕ್ಸಾಲ್ಟೆಡ್ ಆಗುತ್ತೆ, ಅದ್ರ ಜೊತೆ ರವಿನೂ ಪಂಚಮದಲ್ಲಿ ಸೇರ್ಕೊಳುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಬಟ್ ಆದರೆ ನಿಮಗೆ ಬುಧ ಶುಕ್ರರು ಸಪೋರ್ಟಿವ್ ಆಗಿ ಇರ್ತಾರೆ. ಓವರ್ ಆಲ್ ಆಗಿ ತಗೊಂಡ್ರೆ ನಿಮಗೆ ಈ 4 ಗ್ರಹಗಳಿಂದ ಈ ತಿಂಗಳಲ್ಲಿ ಸಾಧಾರಣ ಲಾಭನೇ ಇದೆ. ನಂತರ ರಾಹು 6ನೇ ಮನೆಯಲ್ಲಿ ಉತ್ತಮ ಲಾಭ ಕೊಡುತ್ತೆ. ಸಪ್ತಮದ ಶನಿ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಲಾಭ, ಆದರೆ ಪತಿ ಪತ್ನಿಯಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಡ್ಬೋದು. ಬಟ್ ಸ್ಟಿಲ್ ಶನಿ ನಿಮಗೆ 7ನೇ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ರಿಸಲ್ಟ್ ಕೊಡಲ್ಲ. ಇನ್ನು ಗುರು ಕರ್ಮಸ್ಥಾನದಲ್ಲಿ ಸಾಧಾರಣ ಪರ ಕೆಲಸ ನಾರ್ಮಲ್ ಆಗಿ ನಡ್ಕೊಂಡು ಹೋಗುತ್ತೆ. ಬಟ್ ಗುರು ದೃಷ್ಟಿ ನಮಗೆ 2ನೇ ಮನೆ ಮೇಲೆ ಮತ್ತು 4ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಕುಟುಂಬಕ್ಕಾಗಿ ಏನಾದರೂ ಶುಭ ಕಾರ್ಯಗಳು ಮಾಡೋಕ್ಕೆ ಪ್ಲಾನ್ ಮಾಡ್ತೀರಾ. ಯಾಕೆ ಅಂತಂದ್ರೆ ನಮಗೆ ನೀವು ನೋಡಿ, ಗುರು ದೃಷ್ಟಿ ಸಪ್ತಮದ ಮೇಲೆ 4 ಗ್ರಹಗಳ ಮೇಲೆ ಬೀಳ್ತಿದೆ. ಸೊ ಯಾವಾಗ ನಿಮಗೆ ರಾಶ್ಯಾದೀಪ ಮತ್ತು ಕರ್ಮಾದೀಪ ಬುಧನ ಮೇಲೆ ಬೀಳುತ್ತೋ ಕೆಲಸ ಕಾರ್ಯಗಳಲ್ಲಿ ಏನಾದರೂ ನೂತನ ಅಂದರೆ ಹೊಸದು ಮಾಡೋಣ ಅನ್ನೋ ಐಡಿಯಾ ಬರ್ತಾ ಇರುತ್ತೆ. ಶುಕ್ರನ ಮೇಲೆ ಬೀಳಿದ್ರೆ ಅದು 2-9. ಹಾಗಾಗಿ ಕುಟುಂಬದ ಅಭಿವೃದ್ಧಿ ಅಥವಾ ಕುಟುಂಬದಲ್ಲಿ ಏನಾದರೂ ಒಂದು ಶುಭ ಕಾರ್ಯ ಮಾಡೋಕ್ಕೆ ಪ್ಲಾನ್ ಮಾಡೋದು. ಕುಜಿನ ಮೇಲೆ ಬಿದ್ದರೆ ವಾಹನ ಅಥವಾ ಭೂಮಿ ಅಥವಾ ಮನೆ ತಗೊಳೋದು, ಅಥವಾ ಏನಾದರೂ ಆ ಭೂಮಿ ವಿಷಯದಲ್ಲಿ ಅಥವಾ ಮನೆ ವಿಷಯದಲ್ಲಿ ಪ್ಲಾನಿಂಗ್ ಮಾಡೋದು, ಇಂಥ ವಿಷಯಗಳಿಗೆ ಗುರು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಅಂದರೆ ಈ ಜನವರಿ ತಿಂಗಳಲ್ಲಿ ನಿಮ್ಮದು ಲೋನ್ಗಾಗಲಿ ಅಥವಾ ಮನೆ ತೊಗೊಳಕ್ಕಾಗಲಿ, ವಾಹನ ತೊಗೊಳಕ್ಕೆ, ಇಂಥದಕ್ಕೆ ಪ್ರೇರೇಪಿಸ್ತಾ ಇರುತ್ತೆ ಗುರು. ಜೊತೆಗೆ ಗುರು 10-11 ಸಂಚಾರ ಮಾಡೋದ್ರಿಂದ ಇನ್ನೂ 1-2 ವರ್ಷ ನಿಮಗೆ ಶುಭ ಕಾರ್ಯಗಳನ್ನ ನಿರೀಕ್ಷಿಸ್ಬೋದು. ಜೊತೆಗೆ ಜನವರಿ ಮಾಸಕ್ಕೆ ತಗೊಂಡಾಗ 4 ಗ್ರಹಗಳು 4ನೇ ಮನೆಯಲ್ಲಿ ಶುಭ ಫಲನೆ ಕೊಡುತ್ತೆ. ಪಂಚಮಕ್ಕೆ ಹೋದಾಗ ಕೆಲಸ ಕಾರ್ಯಗಳು ಸಾಧಾರಣ ಲಾಭನೇ ಕೊಡುತ್ತೆ. ಸೊ ಓವರ್ ಆಲ್ ಕನ್ಯಾ ರಾಶಿಯವರಿಗೆ ಜನವರಿ ಮಾಸ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ. ಓವರ್ ಆಲ್ ತಗೊಂಡ್ರೆ ಜನವರಿ ತಿಂಗಳು ಉತ್ತಮ ಫಲನೆ ಕೊಡುತ್ತೆ. ಒಳ್ಳೆದಾಗಲಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.